ನಾಗೇಂದ್ರ ಆಯಿತು. ಇನ್ನು ಶಾಸಕ ಬಸನಗೌಡ ದದ್ದಲ್ ಮನೆಯಲ್ಲೂ ಕೂಡ ಇಡಿ ಶೋಧ ಮುಂದುವರೆದಿದೆ. ರಾಯಚೂರಲ್ಲಿ ಎರಡೂ ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ದದ್ದಲ್ ಮಾಜಿ ಪಿಎ ಪಂಪಣ್ಣ ರಾಥೋಡ್ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಆಶಾಪುರ ರಸ್ತೆಯಲ್ಲಿರುವ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಮನೆ ಕಳೆದ 24 ಗಂಟೆಗಳಿಂದ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಇಡಿ ಅಧಿಕಾರಿಗಳು ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ಮನೆ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ರಾತ್ರಿ ಸುಮಾರು 5-6 ಗಂಟೆಗಳ ಕಾಲ ಬ್ರೇಕ್ ಕೊಟ್ಟಂತಹ ಇಡಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನ ಈಗ ಮುಂದುವರೆಸಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ದದ್ದಲ್ ಪಿಎ ಪಂಪಣ್ಣ ಅವರ ವಿಚಾರಣೆ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, 24 ಗಂಟೆಯಾದರೂ ಕೂಡ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನಿದೆ, ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ, ಏನ್ ಮಾಹಿತಿ ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ? ಸದಾ ನಿನ್ನೆಯಿಂದನೂ ಇಡಿ ಅಧಿಕಾರಿಗಳು ಸತತವಾಗಿ ಮನೆಯನ್ನ ಶೋಧ ಮಾಡ್ತಾ ಇದ್ದಾರೆ. ಅವರ ಕಾರಿಂದ ಹಿಡ್ಕೊಂಡು ಪ್ರತಿಯೊಂದು ಲ್ಯಾಪ್ಟಾಪ್ ಆಗಿರ್ಬೋದು, ಸಿಸ್ಟಮ್ ರೈಟ್. ಬಸನಗೌಡ ದದ್ದಲ್ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ, ರಾಯಚೂರಿನ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಅಳಿಯ ಹಾಗೂ ಅವರ ಪತ್ನಿ ಮಾತ್ರ ಇದ್ರಂತೆ. ಅವರಿಂದ ಬೇಸಿಕ್ ಇನ್ಫಾರ್ಮೇಶನ್ ಏನೆಲ್ಲ ಕಲೆ ಹಾಕಬೇಕು ಆ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಅದಾದ ನಂತರ ಅವರ ಪಿಎ ಪಂಪಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ದದ್ದಲ್ ಮನೆಯಲ್ಲಿ ಇದ್ದಂತಹ ಲ್ಯಾಪ್ಟಾಪ್ ಅನ್ನ, ಬೇರೆ ಬೇರೆ ಕಡತಗಳನ್ನು ಕೂಡ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸೊ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ದದ್ದಲ್ ಮಾಜಿ ಪಿಎ ಪಂಪಣ್ಣ ರಾಥೋಡ್ ಅವರ ದೃಶ್ಯ ಭಾವಚಿತ್ರವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಇನ್ನು ಆಶಾಪುರ ರಸ್ತೆಯಲ್ಲಿರುವಂತಹ, ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರುವಂತಹ ದದ್ದಲ್ ಮನೆ ಮೇಲೆ ದಾಳಿ ಮಾಡಿದ್ರು. 24 ಗಂಟೆಯಾದರೂ ಕೂಡ ಇಡಿ ಅಧಿಕಾರಿಗಳು ಅಲ್ಲೇ ಶೋಧವನ್ನ ನಡೆಸ್ತಾ ಇದ್ದಾರೆ. ರಾಯಚೂರಲ್ಲಿ ಇಡಿ ಅಧಿಕಾರಿಗಳು 2 ಕಡೆ ದಾಳಿ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರಿನ ನಿವಾಸದಲ್ಲೂ ಕೂಡ, ಯಲಹಂಕದ ನಿವಾಸದಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು, ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಪ್ಲೀಸ್ ಕಂಟಿನ್ಯೂ. ಸಭಾ ನಿನ್ನೆಯಿಂದನೂ ಏನು ಕಂಟಿನ್ಯೂಸ್ ಆಗಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ರಾಯಚೂರಿನ 2 ಕಡೆ ಏನು ಮಾಜಿ ಪಿ ಆಗಿದ್ದಂತ ಪಂಪಣ್ಣ ರಾಥೋಡು, ಅದಾದ್ಮೇಲೆ ರಾಯಚೂರು ನಗರದ RR ನಗರದಲ್ಲಿರುವಂತ ಬಸನಗೌಡ ದದ್ದಲ್ ಅವ್ರ ನಿವಾಸದಲ್ಲಿ ನಿನ್ನೆಯಿಂದನೂ ಕಂಟಿನ್ಯೂಸ್ ಆಗಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಪಂಪಣ್ಣ ಹಾಗೆ ಅವರ ಬೆಂಬಲಿಗರಿಗೆ, ಅಂದ್ರೆ ದದ್ದಲ್ ಅವರ ಬೆಂಬಲಿಗರಿಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆಯಾ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಸಹಜವಾಗಿ, ಯಾಕೆಂತಂದ್ರೆ ಈಗ ಆಲ್ರೆಡಿ ನಾಗೇಂದ್ರ ಅವರ ಪಿಎ ನಿನ್ನೆ ವಶಕ್ಕೆ ಪಡ್ಕೊಂಡಿದ್ರು, ಅವನನ್ನ ವಿಚಾರಣೆ ಮಾಡಿದ್ರು. ಬೇರೆ ಬೇರೆ ಆಯಾಮಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಯ್ತು. ಈಗ ಸರತಿ ಯಾರ್ದು ಅಂತಂದ್ರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇದ್ದಾರಲ್ಲ, ಅವರ ಪಿಎ ಪಂಪಣ್ಣ ಅವರ ಸರದಿನ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತಂದ್ರೆ ಇವರ ಮೂಲಕವೇ 50 ಲಕ್ಷ ರೂಪಾಯಿ ವಹಿವಾಟು ಆಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಇವರ ಮೇಲೆ ಆರೋಪನೂ ಸಹ ಇರುವಂತದ್ದು. ಪದ್ಮನಾಭ ಅವರಿಂದ ಈಗ ನಾಗೇಂದ್ರ ಅವರ ಪಿಎಗೆ ಹಣ ವರ್ಗಾವಣೆ ಆಯ್ತಲ್ಲ, ಅದೇ ರೀತಿಯಾಗಿ ಇವ್ರಿಗೂ ಸಹ ಹಣ ವರ್ಗಾವಣೆ ಆಗಿರ್ಬೋದು ಅನ್ನೋಂಥ ಒಂದು ಶಂಕೆ ಆಧಾರದಡಿ ಸದ್ಯಕ್ಕೆ 24 ಅಲ್ಲ 27 ಗಂಟೆ ಆಯ್ತು ಕಂಟಿನ್ಯೂಸ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. 2 ಟೀಮ್ ಇಡಿ ಅಧಿಕಾರಿಗಳು ಬಂದು ಸದ್ಯಕ್ಕೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತಹ ಒಂದು ಮಾಹಿತಿ ನಮಗೆ ಸಿಕ್ಕಿರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.